ನಮಸ್ತೆ ಮಿತ್ರರೇ. ನೋಡಿ, ಇತ್ತೀಚೆಗೆ ನನಗೆ ಬರ್ತಿರೋ ಫೋನ್ ಕಾಲ್ಗಳಾಗ್ಬೋದು, ವಾಟ್ಸಪ್ ಮೆಸೇಜುಗಳಾಗೋದು, ಯಾವುದು ಫೋನ್ ರಿಸೀವ್ ಮಾಡ್ತೀನೋ ತುಂಬಾ ಟ್ರಿಪ್ಸ್ಗೆ ಯಾವುದು ಒಳ್ಳೆಯ ಔಷಧಿ, ವೈಟ್ ಫ್ಲೈಸ್ಗೆ ಯಾವುದು, ಸೀಡೆಗಳು ಏನುಗಳು ಬೀಳ್ತದೆ, ಯಾವುದು ಒಳ್ಳೆಯ ಔಷಧಿ, ಮೀಲಿ ಬಗ್ಸ್ಗೆ ಯಾವುದು, ಈ ಥರ ಪ್ರಶ್ನೆಗಳು ಬರ್ತಲೇ ಇರ್ತದೆ. ಹಾಗೆಯೇ ಇದನ್ನು ಯೋಚನೆ ಮಾಡಿ ನಾನು ಎಲ್ರಿಗೂ ಉತ್ತರ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದಲೇ ಈಗ ಕಳೆದ ವಿಡಿಯೋ ಒಂದು ವೈಟ್ ಫ್ಲೈಸ್ ಬಗ್ಗೆ ಮಾರ್ಕೆಟಲ್ಲಿ ಯಾವುದು ಪ್ರಚಲಿತದಲ್ಲಿ ಇರೋದರಲ್ಲಿ ಬೆಸ್ಟ್ ರಿಸಲ್ಟ್ ಇವಾಗ ತೊಗೋಬೋದು ಅನ್ನೋದೊಂದು ವೈಟ್ ಫ್ಲೈಸಿಗೆ ಮಾಡಿದರೆ, ಟ್ರಿಪ್ಸಿಗೆ ಮಾಡಿದ್ದೆ. ಹಾಗೆಯೇ ಇನ್ನೊಂದು ಬಹು ಮುಖ್ಯವಾದ ಕೀಟ ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ತದೆ ಅಂದರೆ, ಮೊದಲೇ ಇವೆಲ್ಲ ಪಾಲಿಫ್ಯಾಗಸ್, ಈಗಂತೂ ಇಲ್ಲಿವರೆಗೂ ನಾವು ನೋಡಿಲ್ಲದೇ ಇರೋ ಬೆಳೆಗಳಲ್ಲಿ ಸಮೇತ ಈ ಕೀಟ ಕಾಣಿಸ್ತಾ ಇದೆ. ಅದು ಮೀಲಿ ಬಗ್ಸು. ಈ ಕಾಮೆಂಟ್ ಸೆಕ್ಷನ್ನಲ್ಲೂ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಲೇ ಇದ್ರಿ. ಇದರಲ್ಲಿ ನಿಮಗೆ ಟ್ರಿಪ್ಸು, ವೈಟ್ ಫ್ಲೈಸು ಥರ ತುಂಬ ಆಯ್ಕೆಗಳು ಲಭ್ಯ ಇಲ್ಲ. ಆದ್ದರಿಂದ ಇದು ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿ ನೀವು ಅನುಸರಿಸ್ಕೋಬೇಕು. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಲ್ಲಿ ಹೇಳ್ತೀನಿ. ಇರೋದು 2-3 ಔಷಧಿಗಳನ್ನು ನೀವು ರಿಪೀಟೆಡ್ಡಾಗಿ ಓವರ್ ಯೂಸ್ ಮಾಡಿದರೆ ಖಂಡಿತವಾಗಲೂ ಸಮಸ್ಯೆ ಪರಿಹಾರ ಸಿಗೋದಿಲ್ಲ, ತುಂಬ ದೊಡ್ಡದಾಗಿ ಹೋಗ್ತದೆ. ಸೊ ಯಾವುದೆಲ್ಲ ಲಭ್ಯ ಇದೆ ಇವತ್ತು ನೋಡಿ. ಇತ್ತೀಚೆಗೆ ಬಂದಿರೋದು ಒಂದು ಹೊಸ ಪ್ರಾಡಕ್ಟು ಬೆನ್ಝಿಲಾ ಅಂತಕ್ಕಂಥದ್ದು. ಇದು ನನ್ನ ಚಾನಲಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅದರಲ್ಲಿ ನೋಡಿ ತಿಳ್ಕೊಳ್ಳಿ. ಸೊ ಇದು ಯಾವುದೇ ಬೆಳೆನಲ್ಲಾಗಲಿ, ಇನ್ನು ಕಾಮೆಂಟ್ಸಲ್ಲಿ ಮಾಡ್ತಾಯಿದ್ರಿ, ನಾನು ಟ್ರಿಪ್ಸು ವೀಡಿಯೋಗೆ ಮಾಡಿದಾಗ ರೋಸ್ಗೆ ಬಳಸ್ಬೋದಾ, ದಾಳಿಂಬೆಗೆ ಬಳಸ್ಬೋದಾ, ಟ್ರಿಪ್ಸು ಯಾವುದೇ ಬೆಳೆನಲ್ಲಿ ಬಂದ್ರೂ ಆ ಔಷಧಿಗಳನ್ನ ಬಳಸ್ಬೋದು. ಹಂತಗಳಲ್ಲಿ ಯಾವುದು ಸೇಫು, ಯಾವುದು ಬಳಸಬಾರ್ದು ಅದನ್ನು ನೀವು ಮಾಹಿತಿ ಪಡ್ಕೊಂಡು ಬಳಸಬೇಕಾಗ್ತದೆ. ಈಗ ನೋಡಿ, ಇದು ಬೆನ್ಝಿಲ್, ನೀವು ಗುಲಾಬಿ ಆಗಿರಲಿ, ದ್ರಾಕ್ಷಿ ಆಗಿರಲಿ, ಯಾವುದಾದ್ರೂ ಆಗಿರಲಿ, ಯಾವುದೇ ಅಡ್ಡ ಪರಿಣಾಮ ಬೀರದ ರೀತಿಯಲ್ಲಿ ಬಳಸಬೇಕಾಗ್ತದೆ. ಇದು ನೀವು ಡ್ರಿಪ್ ಮುಖಾಂತರ ಕೊಟ್ಟು, ಬುಡಗಳಿಗೆ ಬೇರುಗಳ ಮುಖಾಂತರ ಕೊಟ್ಟು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆ. ಇದು ಎಕರೆಗೆ 400 ಮಿಲಿ ಅಂತೆ ಡ್ರಿಪ್ನಲ್ಲಿ ಕೊಡ್ಬೋದು. ಸ್ಪ್ರೇ ಮುಖಾಂತರ ಹತೋಟಿ ಮಾಡೋದಾದರೆ 1 ಲೀಟ್ರಿಗೆ 1 ಮಿಲಿ ಅಂತೆ ಸ್ಪ್ರೇ ಮಾಡಬಹುದಾಗಿದೆ. ಇದು ಒಂದು ಆಯ್ಕೆ. ಅದು ಬಿಟ್ಟರೆ ಈಗ ಮೊದಲಿನಿಂದ ಬಳಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕ್ಲೋಥಿಯಾನಿಡಿನ್ 50% WG ಫಾರ್ಮುಲೇಷನ್ ಏನಿದೆ, ನೀವು ಡ್ಯಾಂಟೋಟ್ಸು ಅಂದರೆ ಅರ್ಥ ಆಗೋದು ಕೆಲವರಿಗೆ, ಇದನ್ನು ಬಳಸಬಹುದಾಗಿದೆ. ಇದು ನೋಡಿ, ಸ್ಪ್ರೇ 1 ಲೀಟ್ರ್ ನೀರಿಗೆ 0.5 ಗ್ರಾಮ್ನಂತೆ ಈಗಾಗಲೇ ನಾನು ಅನೇಕರಿಗೆ ಟ್ಯೂಬ್ ರೋಸ್ಗೂ ಕೊಟ್ಟಿದ್ದೀನಿ, ಬೇರೆ ಬೇರೆ ಬೆಳೆಗಳಲ್ಲೂ ಕೊಟ್ಟಿರ್ತಕ್ಕಂಥದ್ದು ಫಲಿತಾಂಶ ಬರ್ತಾಯಿದೆ. ಇದನ್ನು ಡ್ರಿಪ್ಪು ಮುಖಾಂತರ ಕೊಡೋದಾದರೆ ಇದು 100 ಗ್ರಾಮು 1 ಲೀಟ್ರಿಗೆ 1 ಗ್ರಾಮ್ನಂತೆ ಡ್ರಿಪ್ನಲ್ಲಿ ಕೊಡ್ಬೋದು. ನೋಡಿ, ಇದು ಕ್ಲೋಥಿಯಾನಿಡಿನ್, ಇದು ಒಂದು ಆಯ್ಕೆ ಆಯಿತು. ಹಾಗೆಯೇ ತುಂಬ ಆಯ್ಕೆಗಳಿಲ್ಲ. ಮೊದಲೆಲ್ಲ ಪ್ರೊಫೆನೋಫಾಸು, ಕ್ಲೋರೋಪೈರಿಫಾಸು, ಥೈಮೆಥಾಕ್ಸಮ್ 70% ಇವುಗಳನ್ನೆಲ್ಲ ಬಳಸಿ ತಕ್ಕ ಮಟ್ಟಿಗೆ ಪರಿಹಾರ ಬರ್ತಿತ್ತು. ಈಗ ಯಾವುದು ಜನ್ರಿಕ್ ಮಾಲಿಕ್ಯೂಲ್ಸ್ ಇದೆ, ಏನು ಕಾಂಬಿನೇಷನ್ ಮಾಡಿದ್ರೂ ಅವ್ರ ರೆಸಿಸ್ಟೆನ್ಸ್ ಲೆವೆಲ್ಲು ಜಾಸ್ತಿ ಆಗ್ತಲೇ ಇದೆ. ಆ ಥರದ್ದು ಒಂದು ಪ್ರಾಡಕ್ಟ್ ಈಗ ಕ್ಲೋಥಿಯಾನಿಡಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಜೊತೆಯಲ್ಲಿ ಪೈರಿಪ್ರಾಕ್ಸಿಫೆನ್ ಇರ್ತಕ್ಕಂಥದ್ದು, ಪೈಕ್ಲೋಮ್ ಅಂತ ಒಂದು ಪ್ರಾಡಕ್ಟ್ ಇದೆ. ಇದರಲ್ಲೂ ಸಮೇತ ಇದನ್ನು ನೀವು ಸ್ಪ್ರೇ ಮುಖಾಂತರ 1 ಲೀಟ್ರಿಗೆ 2.5 ಮಿಲಿನಂತೆ ಇದನ್ನು ಬಳಸಿ ಇದರಿಂದಲೂ ಪರಿಹಾರ ಪಡ್ಕೊಳ್ಬೋದಾಗಿದೆ. ಅಗೇನ್ ಇನ್ನೊಂದು, ಇದು ನನ್ನ ಚಾನಲಲ್ಲಿ ವಿಡಿಯೋ ಇದೆ ನೋಡಿ, ಸಿಟ್ರಮ್ ಅಂತ ಹೇಳಿ. ಇದು ಕ್ಲೋಥಿಯಾನಿಡಿನ್ ಏನಿದೆ ಅದರ ಜೊತೆಗೆ 2 ಫಂಗಿಸೈಡ್ ಇದೆ. ನೀವು ಯಾವಾಗಾದ್ರೂ ಈಗ ಉದಾಹರಣೆಗೆ ಸುಗಂಧರಾಜ ಬೆಳೆನಲ್ಲಿ ರೂಟ್ಸಲ್ಲೂ ಮೀಲಿ ಬಗ್ಸ್ ಇದೆ, ಏರಿಯಲ್ಲಲ್ಲಿ ಮೇಲೂ ಮೀಲಿ ಬಗ್ಸ್ ಇದೆ, ಜೊತೆಗೆ ಕೊಳೆ ರೋಗಗಳು ಇರುತ್ತೆ. ಅಂಥ ಟೈಮಲ್ಲಿ ಫಂಗಿಸೈಡ್ ಪ್ಲಸ್ ಇನ್ಸೆಕ್ಟಿಸೈಡ್ ಕಾಂಬಿನೇಷನ್ ಇರ್ತಕ್ಕಂಥ ಇದು ಸಿಟ್ರಮ್ ಅಥವಾ ಇದೇ ಔಷಧಿ PCT 410 ಅಂತ ಬೇರೆ ಕಂಪ್ನಿಯಲ್ಲಿದೆ, ಇದನ್ನು ಬಳಸಬಹುದಾಗಿದೆ. ಸೊ ಪ್ರಚಲಿತ ಇರೋ ಔಷಧಿಗಳಲ್ಲಿ ಟಾಪ್ ಆಗಿರ್ತಕ್ಕಂಥ ಔಷಧಿಗಳು ಮೀಲಿ ಬಗ್ಸ್ ಕಂಟ್ರೋಲ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಯಾವುದೇ ಬೆಳೆನಲ್ಲಾಗಲಿ ಇದನ್ನು ಬಳಸಬಹುದು. ಫಲಿತಾಂಶಗಳು ಎಲ್ರಿಗೂ ಒಂದೇ ಸಮನಾಗಿ ಬರಲ್ಲ, ಎಲ್ಲ ಏರಿಯಾಗಳಲ್ಲೂ ಒಂದೇ ಸಮನಾಗಿ ಬರಲ್ಲ. ಕೆಲವರಿಗೆ ಇನ್ನೂ ಜನರಿಕಲ್ಲೂ ಬರುತ್ತೆ, ಕೆಲವು ಏರಿಯಾಗಳಲ್ಲಿ ಥೈಮೆಥಾಕ್ಸಮ್ 70%, ಕೆಲವು ಏರಿಯಾಗಳಲ್ಲಿ ಬರೋದಿಲ್ಲ. ಸೊ ಅದೆಲ್ಲರಿಗೂ ಪರಿಚಯ ಇರೋದ್ರಿಂದ ಯಾವುದು ಇತ್ತೀಚೆಗೆ ಬಂದಿದೆ ಆ ಕಾಂಬಿನೇಷನ್ ಇರೋದನ್ನ ನಾನಿಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಇನ್ನೂ ಬೇರೆ ಒಂದು ಕೀಟಗಳ ಬಗ್ಗೆ ನಾನು ಇದೇ ರೀತಿ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಈ ಮಾಹಿತಿ ಇರ್ತಕ್ಕಂಥ ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.